ನಮಸ್ತೆ ಕರ್ನಾಟಕ. ನಾನು ಈಗ ಮಧು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಚಾನಲ್ ಯಾರಿಗೂ ಹೊಸದಾಗಿ ಬಿಟ್ಟಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇವತ್ತು 3 ಟಾಪಿಕ್ ಬಗ್ಗೆ ಮಾತಾಡ್ತೀನಿ. ಫಸ್ಟ್ ಬಂದು ಕಬಡ್ಡಿ ಬಗ್ಗೆ ಮಾತಾಡಬೇಕು. ಏನಿದೆ, ಹರಿಯಾಣ ಫಿರಾಸತಿ ಜೈಪುರ್ ತಿಂತಾರೆ ಚೆನ್ನಾಗಿದೆ. ಅದೇ ಒಂದು ಇನ್ಸಿಡೆಂಟ್ ಆಗಿದೆ. ದಯವಿಟ್ಟು ಅದೊಂದು ಕ್ಲಿಪ್ ನೋಡ್ಕೊಂಡ್ಬಿಡಿ, ಹಾಕ್ತೀನಿ ನಿಮ್ಗೆ. ನೋಡಿ. ನೋಡಿದ್ರು ಕಬಡ್ಡಿಲಿ ಸ್ಪೋರ್ಟ್ಸ್ಮನ್ಶಿಪ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಬಿಕಾಸ್ ನೋಡೋರು ಮಾನವೀಯತೆ ನೋಡ್ಬೇಕಾಗ್ತದೆ. ವಿಪಿನ್ ಧನ್ಕರ್ ಅವರು ಕಾಲಿಗೆ ಮೈನರ್ ಇಂಜಿನಿಯರ್ ಆಕ್ಚುಲಿ ಕುಂಡ್ಕೊಂಡು ಹೋಗ್ತಾರೆ. ಬಟ್ ಇನ್ಮಾನ್ಸ್ನ ಅವ್ರು ಯಾರು ಗೊತ್ತಿಲ್ಲ ಸ್ನೇಹಿತರೆ. ಇನ್ನು ಆಟಗಾರ ರೈಡರ್ ಅನ್ಸುತ್ತೆ, ರೈಡರ್ ಅವರು ಸಡನ್ ಆಗಿ ಹೋಗಿ ಅವ್ರಿಗೆ ಲೇಟ್ ಆಗಿ ಎದುರಿಸೋದು. ಓಕೆ, ಮ್ಯಾಟ್ ಹೊಡಕ್ಕೆ ಹೋಗಿ ಪಾಪ 3 ಜನ ಇದ್ದಾಗಲೂ ಆಡ್ತಾರೆ ಒಂದೇ ಕಾಲ. ಇಟ್ ಈಸ್ ವೆರಿ ಬ್ಯಾಡ್ ಫಾರ್ ಕಬಡ್ಡಿ. ಸ್ಪೋರ್ಟ್ಸ್ಮನ್ಶಿಪ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಅದಕ್ಕೋಸ್ಕರ ವಿಚಾರ ಮಾತಾಡಿದ್ರೆ ಸ್ವಲ್ಪ ತುಂಬಾ ಖುಷಿ ಆಗುತ್ತೆ. ಅವರು ಸ್ವಲ್ಪ ಆಡಿಸ್ತಾರೆ. ಮಾಂದ್ಯದಿಂದ ದೃಷ್ಟಿಯಿಂದ ನೋಡ್ಬೇಕು. ಅದಕ್ಕೆ ನರೇಂದರ್ ಕೋಚ್ ಅಷ್ಟು ಸೆಲೆಬ್ರೇಷನ್ ಮಾಡಿದ್ದೀನಿ ಸರ್. ಓಕೆ ಸ್ನೇಹಿತರೆ, 2ನೇ ಟಾಪಿಕ್ ಬಂದು ಬಿಗ್ ಬಾಸ್ ಅಲ್ಲಿ ನಮ್ಮ ಗಿಲ್ಲಿ ಇದಾರಲ್ಲ, ಸೂಪರ್ ಗಿಲ್ಲಿ ಅಂತ ಸೂಪರ್ ಮನರಂಜಿಸುವಂತ ಸ್ನೇಹಿತರೆ. ಯಾವ ಲೆವೆಲ್ಗೆ ಅಂದ್ರೆ ಅಶ್ವಿನಿ ಗೌಡ ಅವ್ರನ್ನ ಉತ್ತಿ ಹಾಕಿರ್ತಾವ್ರೆ. ಇವತ್ತು 2 ಟೋಮಲ್ಲೂ ಅಶ್ವಿನಿ ಗೌಡ ಅವ್ರನ್ನ ಹೇಗೆ ಉರಿಸ್ತಾಳೆ ಸ್ನೇಹಿತರೆ. ಸೂಪರ್ ಆಗಿ ಉರಿಸ್ತಾರೆ. ಬಿಕಾಸ್ ಮೈಕ್ ಟೆಸ್ಟ್ ಮಾಡ್ಕೊಂಡು ನಮಗೆ ಮೈಕ್ ಕರೆಕ್ಟಾಗಿ ಬಂದ್ರೆ ವಾಯ್ಸ್ ಕರೆಕ್ಟಾಗಿ ಕಳಿಸಿದ್ರೆ ಸ್ನೇಹಿತರೆ. ಅದಕ್ಕೋಸ್ಕರ ನೋಡ್ಕೊಂಡು ಸ್ನೇಹಿತರೆ, ಆಕ್ಚುಲಿ ಅಶ್ವಿನಿ ಗೌಡ ಅವ್ರಿಗೆ ಸರಿಯಾಗಿ ಉರಿಸ್ಬೇಕು, ಹಿಂಗೆ ಉರಿಸ್ಬೇಕು. ಸ್ವಲ್ಪ ಅಶ್ವಿನಿ ಗೌಡ ಅವ್ರು ಈ ಓವರ್ ಆಕ್ಟಿಂಗ್ ಮಾಡ್ತಾರೆ. ನಮ್ಮ ಜನಕ್ಕೆ ಓವರ್ ಆಕ್ಟಿಂಗ್ ಆಗೋದು ಇಷ್ಟ ಆಗಲ್ಲ. ಒಂದ್ಸತಿ ಮಾನಸ ಥರ ಆಡ್ತಿದ್ದಾರೆ ಇವರು. ಬೇಕಂತ ಪ್ರಮೋಟ್ ಮಾಡಕ್ಕೆ ಹೋಗ್ತಾ ಇದ್ದಾರೆ. ಇವತ್ತು ಇಷ್ಟೇ ಸ್ನೇಹಿತರೆ. ಫುಲ್ ಇಂಟ್ರೆಸ್ಟಿಂಗ್ ದಯವಿಟ್ಟು ಬಿಗ್ ಬಾಸ್ ನೋಡಬೇಕು, ಫುಲ್ ಇಂಟ್ರೆಸ್ಟಿಂಗ್ ಇರುತ್ತೆ. ಓಕೆ ಸ್ನೇಹಿತರೆ, ಇನ್ನೊಂದು ಟಾಪಿಕ್ ಬಂದು ನಮ್ಮ ಬೂಲ್ಸ್ಗೆ ಇವತ್ತು ಮ್ಯಾಚ್ ಇದೆ. ನಮ್ಮ ಬೂಲ್ಸ್ಗೆ ಪ್ಲೇ ಹಿಂಗ್ ಹೋಗ್ಬೇಕಂದ್ರೆ 4 ಮ್ಯಾಚ್ ಗೆಲ್ಬೇಕು, 8 ಮ್ಯಾಚಿಗೆ. ಓಕೆನಾ? 8 ಮ್ಯಾಚಿಗೆ 6 ಮ್ಯಾಚ್ ಗೆದ್ರೆ ಪ್ಲೇ ಆಫ್ ಹೋಗ್ತಾರೆ. ಪ್ಲೇನಲ್ಲಿ ಆಡ್ಕೊಂಡು ಪ್ಲೇ ಆಫ್ 3-4 ಜೊತೆ ಆಡ್ಕೊಂಡು ಸೆಮಿಫೈನಲ್ ಈ ಥರ ಇರುತ್ತೆ. ಓಕೆ ಸ್ನೇಹಿತರೆ, ಇದೊಂದು ಇನ್ಫಾರ್ಮೇಷನ್ ಕೊಡ್ಬೇಕಂತ ನನಗೆ ವಿಡಿಯೋ ಮಾಡ್ತಾ ಇರೋದು. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಓಕೆ, ಜೈ ಕರ್ನಾಟಕ.